ಅದೊಂದು ಊರು. ಆ ಊರಿನಲ್ಲಿ ಆರೋನ್ ಮತ್ತು ಜೋಶುವ ಎಂಬ ಸಹೋದರರಿದ್ದರು. ಆರೋನನ ಜನ್ಮದಿನದಂದು ಅವರ ತಾತ ಅವನಿಗೆ ಒಂದು ಮರದ ಆಟಿಕೆಯನ್ನು ಉಡುಗೊರೆಯಾಗಿ ಕೊಟ್ಟರು. ಅದನ್ನು ನೋಡಿದ ಆರೋನನಿಗೆ ಬಹಳ ಸಂತೋಷ. ಅದನ್ನು ಅವನು ಜೋಪಾನವಾಗಿ ತೆಗೆದಿಟ್ಟುಕೊಂಡಿದ್ದನು. ಒಂದು ದಿನ ಅವನ ತಮ್ಮ ಜೋಶುವ ಅದನ್ನು ತೆಗೆದು ಆಟವಾಡುವಾಗ ಅದನ್ನು ಮುರಿದು ಬಿಟ್ಟನು. ಇದನ್ನು ನೋಡಿದ ಆರೋನ್ ಬಹುಕೋಪಗೊಂಡು ಅವನನ್ನು ಹೊಡೆದನು. ಇದನ್ನು ನೋಡಿದ ಅವರ ಅಜ್ಜಿ ಆರೋನನಿಗೆ, ನೀನು ಮಾಡುವುದು ತಪ್ಪು, ನೀನು ನಿನ್ನ ತಮ್ಮನನ್ನು ಕ್ಷಮಿಸಬೇಕು ಎಂದು ಹೇಳಿದಳು. ಆದರೂ ಅವನು ತಮ್ಮನೊಂದಿಗೆ ಮಾತನಾಡಲಿಲ್ಲ. ಮುಂದಿನ ವಾರ ಶುಭ ಶುಕ್ರವಾರದ ಆರಾಧನೆ. ಅಜ್ಜಿ ತನ್ನ ಮೊಮ್ಮಕ್ಕಳ ಸಂಗಡ ಆಲಯಕ್ಕೆ ಹೋದಳು. ಅಲ್ಲಿ ಬೋಧಕರು ಜನರು ಯೇಸುವನ್ನು ನೋಯಿಸಿದರು, ಅಪಹಾಸ್ಯ ಮಾಡಿದರು, ಕ್ರೂರವಾಗಿ ನಡೆಸಿಕೊಂಡು ಕೊರಡೆಗಳಿಂದ ಹೊಡೆದರು, ಶಿಲುಬೆಗೇರಿಸಿದರು. ಆದರೂ ಯೇಸು ಅವರನ್ನು ಕ್ಷಮಿಸಿದ್ದನ್ನು ವಿವರಿಸಿ, ಶಿಲುಬೆಯ ಮೇಲಿನ ಯೇಸುವಿನ ಮೊದಲನೆಯ ಮಾತಾದ, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎನ್ನುವುದನ್ನು ಬೋಧಿಸಿದರು. ಇದನ್ನು ಕೇಳುತ್ತಿರುವಾಗಲೇ ಆರೋನನಿಗೆ ಅವನ ತಪ್ಪಿನ ಅರಿವಾಯಿತು. ಯೇಸುವು ಇಡೀ ಜಗತ್ತಿನ ಪಾಪವನ್ನು ಕ್ಷಮಿಸುವಾಗ ನಾನು ನನ್ನ ತಮ್ಮನ ಪಾಪವನ್ನು ಕ್ಷಮಿಸಬಾರದೆ ಎಂದು ಯೋಚಿಸಿದನು. ಕೂಡಲೇ ಅವನು ತಮ್ಮನನ್ನು ಕರೆದು ಅಪ್ಪಿಕೊಂಡು ಮತ್ತು ತಮ್ಮನಿಗೆ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಎಂದನು. ಅದುವೇ ದೇವರ ಪ್ರೀತಿ. ಹಾಗಾದರೆ ನಾವು